ಜೋಳ ಕಳ್ಳ ಕುಮಾರಣ್ಣ. ಚೆನ್ನಾಗಿದ್ರೆ ಮಾಡ ಅವ್ನು ಕಟ್ ಮಾಡಿಲ್ಲ ಅಂದ್ರೆ ಮಂಗ ತರ ಇರೋ ಕಳ್ಸ್ಬಿಟ್ಟಿಯ. ಜೋಳ ಎತ್ತಿ ಕಡಿದ್ರೆ ಸಿಪ್ಪೆ ಜೋಳ ನೀವು ಅಲ್ಲಿ ಬೆಳ್ಕೊಳ್ಳೋದ ಬೇಕೆ ಬೆಂದು ಹೋಗಿರ್ತಾವ ನೋಡಿ ಅದೆಲ್ಲ ಬ್ಲಾಸ್ಟ್ ಬೆಂದಿಲ್ಲ. ಅಯ್ಯ ಮ್ಯಾಲ ಹಾಕಕ್ಕೆ ನಾನು ಅಡಿಗೆ ಇಡ್ಬೇಕಷ್ಟೇ. ಅಲ್ಲೇ ಕದ್ದಿದಿರೋ ಜೋಳದಲ್ಲಿ ಭಾಗ ಕೇಳ್ತಾವ್ರೆ. ನೋಣ ಎಲ್ಲ ಎತ್ ಮ್ಯಾಲ ಹಾಕಣ ನೋಡು ಬಣ ಇಲ್ಲ ಕಣ ನೋಡಿಲ್ಲಿ ಕುಮಾರಣ್ಣ ಅವರು ಉಲ್ಟಾಕ್ ರಮಣ ಉಲ್ಟಾಕ್ರಿ ಆಗ್ಲೇ ಹೊಡಿಸಿದ್ದಾರೆ ಕುಮಾರಣ್ಣ ಅವರು. ಇನ್ನೊಂದಕ್ಕೆ ಹಾಲು ಒಂದು ಹಂಗೆ ಇಡಾಕ್ತಲ್ಲ, ಒಂದು ಕಸುವಾಗಿ ಇಡಾಕಿದೆಯಲ್ಲ ಒಂದು. ಅವ್ನು ಮುಂದೆ ಚೆನ್ನಾಗಿ ಹೇಳ್ತಾನೆ ಅದೇ ನೆನ್ನೆ ನೋಡ್ತಿದ್ವಲ್ಲ ಸೇರಿಕೆ ಜೋಳ. ಅವನು ಸ್ಟಾರ್ಟಿಂಗ್ ಕಂಟೆಂಟ್ ಚೆನ್ನಾಗೈತೆ. ಯಾರಣ್ಣ ಹೇಳೋಣ ಆಯ್ತು ಹೇಳ್ತಿದ್ದಲ್ಲ. ಸಾಮಾನ್ ಮಾಡಲ್ಲ. ಹಾಯ್ ಗಾಯ್ಸ್, ಕತ್ತಿದೀವಿ ಜೋಳ. ಕಸುವ ಕದ್ದವ್ರೆ. ಜೋಳನ ಕುಕ್ಕರ್ ಹಾಕಿಸ್ತವ್ರೆ. ಬೆಂಕಿ ಇಟ್ಕೊಂಬಂದಿರೋದು ನಿಂಬೆಹಣ್ಣು ಮೆಣಸಿನ್ಕಾಯಿ ತರೋಣ. ಮೆಣಸಿನ್ಕಾಯಿ ನೋಡಿ ಬೆಂಕಿ ಕದ್ರ ತಿಂತಾನೆ ಜೋಳನ. ಇಲ್ಲಿ ಸೂರಪ್ಪನ ತೋಟ ಹಾಳು ಮಾಡ್ಬಿಡ್ತಾನೆ. ತಡಿಲ ಜಾಸ್ತಿ ಬೆಂದದ್ದು ಅದು. ವಾಯ್ಸ್ ಎಲ್ಲ ಕೊಡಲ್ಲ, ಹಂಗೆ ನಮ್ದು ರಾ ಏಜೆಂಟ್. ಸುಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಜೋಳ ಕದ್ರೆ ಹಿಂಗೆ ಸುಡ್ಬೇಕು. ಗಾಳ ಬಿಡ್ಸಕ್ ಬರಲ್ಲ ವಿಜಯಣ್ಣಗೆ. ಬಿಡ್ಸ್ಕೊಂಬತ್ತಂತ ಜೋಳನ. ಆಮೇಲೆ ಬಿಡ್ಸ್ಕೊಂಡು ಉಪ್ಪು ಖಾರ ಹಾಕೊಂಬತ್ ನಲ್ಲೇ. ಅಲ್ಲಿ ನಿಂಬೆಹಣ್ಣ ಇತ್ತು ತಗೋ, ನಿಂಬೆಹಣ್ಣ ಉಜ್ಜು ಬಂದಾಕೊಂಡ್ರಿ ಮ್ಯಾಕಿರೋದು. ನಮ್ ತೋರ್ಸು, ನಾ ಎಲ್ಲ ಅರ್ಧ ಬರ್ತೀನಿ. ಕಾರ್ಪುಡ್ಲಿ ಇದ್ರೊಳಗೆ ಮೆಣಸಿನ್ಕಾಯಿ ಕಿತ್ಕೊಂಡ್ ಎಲ್ಲ 2 ಮೆಣಸಿನ್ಕಾಯಿ ಉಜ್ಜಿದ್ರೆ ಅನ್ಬೇಕಾಗಿತ್ತು. ಒಳ್ಳೆ ಖಾರ ಬರುತ್ತೆ ನೋಡ್ರಿ ಮೆಣಸಿನ್ಕಾಯಿ ಉಜ್ಜಿದ್ರೆ. ಒಳ್ಳೆ ಖಾರ ಮನೆ ಚಾಕ್ ಬಿಡು, ಜಾಸ್ತಿ ಆಗ್ತದೆ. ಆಗ್ಲಿ ಒಳ್ಳೆ ಬೆಂದ್ಬಿಟ್ಟು ಜೋಳ. ಜೋಳಕ್ಕೂ ಉಪ್ಪು ಖಾರಕ್ಕೂ ತಗೋಣ ಗಾಯ್ಸ್.